ನೋಡಿ, ಯಾರಿಗೆ ಈ ಪ್ರೇತಾತ್ಮಗಳ ಬಾಧೆ ಇದೆ, ಅಂದರೆ ಪ್ರೇತಾತ್ಮಗಳ ಒಂದು ಸಮಸ್ಯೆ ಇದೆ, ಅಂಥವರು ರಾತ್ರಿ ಹೊತ್ತು ಮಲಗ್ತಕ್ಕಂತಹ ಸಮಯದಲ್ಲಿ ಅವರು ಕತ್ತಲಲ್ಲಿ ಮಲ್ಕೊಳ್ಬಾರ್ದು. ಅಂದರೆ ಒಂದು ಲೈಟನ್ನು ಹಾಕ್ಕೊಂಡು ಬೆಳಕಿನಲ್ಲಿ ಅವರು ರಾತ್ರಿ ಪೂರ್ತಿ ನಿದ್ರೆ ಮಾಡಬೇಕಾಗತ್ತೆ. ಆಮೇಲೆ ಅವರು ಒಂಟಿಯಾಗಿ ಮಲಗಬಾರ್ದು, ಜೊತೆಯಲ್ಲಿ ಯಾರಾದರೂ ಅವ್ರ ಪಕ್ಕದಲ್ಲಿ ಮಲ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಗೂಗಲ್ ಅಂತ ಸಿಗುತ್ತೆ ಒಂದು, ಮತ್ತು ಕಲ್ಲು ಸಾಮ್ರಾಣಿ ಸಿಗುತ್ತೆ. ಇವೆರಡನ್ನ ತಂದು ಪೌಡ್ರ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ಮಲಗ್ತಕ್ಕಂತಹ ಸಮಯದಲ್ಲಿ ಬೆಂಕಿ ಕೆಂಡದ ಮೇಲೆ ಹಾಕಿ ಧೂಪವನ್ನು ಹಾಕಬೇಕು. ಅಂದರೆ ನೀವು ಮಲಗ್ತಕ್ಕಂಥ ಕೋಣೆ ಅಥವಾ ನಿಮ್ಮ ಮನೆ ಒಳಗಡೆ ಪೂರ್ತಿಯಾಗಿ ಗೂಗಲ್ ಮತ್ತು ಕಲ್ಲು ಸಾಂಬ್ರಾಣಿಯ ಒಂದು ಹೊಗೆಯನ್ನು ಹಾಕಿ ಆನಂತರ ನೀವು ಮಲ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೊಳ್ಬಾರ್ದು. ಯಾಕೆಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು. ಮಲಗೋಕ್ಕಿಂತ ಮುಂಚೆ ನೀವು ಧ್ಯಾನವನ್ನು ಮಾಡಿ, ರೇಖಿ ತಗೊಳ್ಳಿ ಅಥವಾ ರಕ್ಷಾ ಮಂತ್ರಗಳನ್ನು ಜಪ ಮಾಡಿ ಮಲ್ಕೊಳ್ಳಿ. ಯಾಕೆಂದರೆ ಈ ಪ್ರೇತಾತ್ಮಗಳು ಯಾವ ರೀತಿ ತೊಂದರೆ ಕೊಡುತ್ತೆ ಅಂದರೆ, ಕೆಲವರಿಗೆ ನೇರವಾಗಿ ಬಂದು ಮೈಯಲ್ಲಿ ಸೇರಿಕೊಂಡು ತೊಂದರೆ ಕೊಡುತ್ತೆ. ಇನ್ನೂ ಕೆಲವರಿಗೆ ಏನು ಮಾಡುತ್ತಂದರೆ, ನಿದ್ರೆ ಮಾಡ್ತಕ್ಕಂತಹ ಸಮಯಗಳಲ್ಲಿ ರಾತ್ರಿ ಹೊತ್ತು ಬಂದು ತೊಂದರೆ ಕೊಟ್ಟು ಹಿಂಸೆ ಕೊಡುತ್ತೆ. ನೋಡಿ, ಯಾರಿಗೆ ಈ ಪ್ರೇತಾತ್ಮಗಳ ಬಾಧೆ ಇದೆ, ಅಂದರೆ ಪ್ರೇತಾತ್ಮಗಳ ಒಂದು ಸಮಸ್ಯೆ ಇದೆ, ಅಂಥವರು ರಾತ್ರಿ ಹೊತ್ತು ಮಲಗ್ತಕ್ಕಂತಹ ಸಮಯದಲ್ಲಿ ಅವರು ಕತ್ತಲಲ್ಲಿ ಮಲ್ಕೊಳ್ಬಾರ್ದು. ಅಂದರೆ ಒಂದು ಲೈಟನ್ನು ಹಾಕ್ಕೊಂಡು ಬೆಳಕಿನಲ್ಲಿ ಅವರು ರಾತ್ರಿ ಪೂರ್ತಿ ನಿದ್ರೆ ಮಾಡಬೇಕಾಗತ್ತೆ. ಆಮೇಲೆ ಅವರು ಒಂಟಿಯಾಗಿ ಮಲಗಬಾರ್ದು, ಜೊತೆಯಲ್ಲಿ ಯಾರಾದರೂ ಅವ್ರ ಪಕ್ಕದಲ್ಲಿ ಮಲ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಗೂಗಲ್ ಅಂತ ಸಿಗುತ್ತೆ ಒಂದು, ಮತ್ತು ಕಲ್ಲು ಸಾಮ್ರಾಣಿ ಸಿಗುತ್ತೆ. ಇವೆರಡನ್ನ ತಂದು ಪೌಡ್ರ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ಮಲಗ್ತಕ್ಕಂತಹ ಸಮಯದಲ್ಲಿ ಬೆಂಕಿ ಕೆಂಡದ ಮೇಲೆ ಹಾಕಿ ಧೂಪವನ್ನು ಹಾಕಬೇಕು. ಅಂದರೆ ನೀವು ಮಲಗ್ತಕ್ಕಂಥ ಕೋಣೆ ಅಥವಾ ನಿಮ್ಮ ಮನೆ ಒಳಗಡೆ ಪೂರ್ತಿಯಾಗಿ ಗೂಗಲ್ ಮತ್ತು ಕಲ್ಲು ಸಾಂಬ್ರಾಣಿಯ ಒಂದು ಹೊಗೆಯನ್ನು ಹಾಕಿ ಆನಂತರ ನೀವು ಮಲ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲ್ಕೊಳ್ಬಾರ್ದು. ಯಾಕೆಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು. ಮಲಗೋಕ್ಕಿಂತ ಮುಂಚೆ ನೀವು ಧ್ಯಾನವನ್ನು ಮಾಡಿ, ರೇಖಿ ತಗೊಳ್ಳಿ ಅಥವಾ ರಕ್ಷಾ ಮಂತ್ರಗಳನ್ನು ಜಪ ಮಾಡಿ ಮಲ್ಕೊಳ್ಳಿ. ಯಾಕೆಂದರೆ ಈ ಪ್ರೇತಾತ್ಮಗಳು ಯಾವ ರೀತಿ ತೊಂದರೆ ಕೊಡುತ್ತೆ ಅಂದರೆ, ಕೆಲವರಿಗೆ ನೇರವಾಗಿ ಬಂದು ಮೈಯಲ್ಲಿ ಸೇರಿಕೊಂಡು ತೊಂದರೆ ಕೊಡುತ್ತೆ. ಇನ್ನೂ ಕೆಲವರಿಗೆ ಏನು ಮಾಡುತ್ತಂದರೆ, ನಿದ್ರೆ ಮಾಡ್ತಕ್ಕಂತಹ ಸಮಯಗಳಲ್ಲಿ ರಾತ್ರಿ ಹೊತ್ತು ಬಂದು ತೊಂದರೆ ಕೊಟ್ಟು ಹಿಂಸೆ ಕೊಡುತ್ತೆ.